ಕೋವಿಡ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಸ್ಟ್ರೆಸ್ಸಿಂದ ಆಟೋಮ್ಯಾಟಿಕ್ ಆಗಿ ಯಂಗ್ಸ್ಟರ್ಸ್ ಕೇವಲ 20-25 ವರ್ಷದವರು ವೆಯ್ಟ್ ಲಾಸ್ಗಂತ ಬಂದಾಗ ಇಷ್ಟೊಂದು ಜನಕ್ಕೆ ಶಾಕಿಂಗ್ ಆಗಿ ಅವ್ರಿಗೆ ರಿಯಲೈಸ್ ಆಗೋದೇನು ಅಂದರೆ ನಾನು ಪ್ರೀ ಡಯಾಬಿಟಿಕ್ ಆಗ್ತಾ ಇದ್ದೀನಿ. ಮತ್ತೆ ಆಲ್ರೆಡಿ ಡಯಾಬಿಟಿಕ್ ಇದಾರಲ್ಲ ಅವರ HbA1c ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆ ಪರಿಹಾರ ಇಲ್ವಾ? ನಮಸ್ತೆ ಪರಿಮಳ ಮ್ಯಾಮ್. ನಾನು 14 ಇಯರ್ಸಿಂದ ಡಯಾಬಿಟಿಕ್ಕು. ಏನೇ ಮಾಡಿದ್ರು ನನ್ನ ಶುಗರ್ 350 ಮೇಲೆ ಇರೋದು. ಸೊ ನನಗೆ ಅದರಿಂದ ಕಾಲು ನೋವು ಶುರುವಾಗಿತ್ತು. ನಮ್ಮ ಅಲಾಮಿರಾಪ್ ನ್ಯೂಟ್ರಿಷನ್ ಸ್ಪೆಷಾಲಿಟಿ ಡಯಾಬಿಟಿಕ್ ಅವರಿಗೆ ಈ ಸೆನ್ಸರ್ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ನ ಹಾಕಿ ಅವರ ಆಹಾರದಿಂದ ಅವರ ಬಾಡಿಯಲ್ಲಿ ಆಗ್ತಾ ಇರುವಂಥ ಬ್ಲಡ್ ಶುಗರ್ ಫ್ಲಕ್ಚುವೇಷನ್ಸ್ ಏನಾಗ್ತಾ ಇದೆ, ಇಡ್ಲಿ ತಿಂದರೆ ಏನಾಯಿತು, ಮುದ್ದೆ ತಿಂದರೆ ಏನಾಯಿತು, ಚಪಾತಿ ತಿಂದರೆ ಏನಾಯಿತು, ಇವರು ವೈಟ್ ರೈಸ್ ತಿನ್ಬೋದಾ ಅಥವಾ ಕೆಂಪಕ್ಕಿ ತಿನ್ಬೇಕಾ, ಎಲ್ಲ ಪ್ರಶ್ನೆಗಳಿಗೆ ಈ ಸೆನ್ಸರ್ ಹಾಕಿ ಫೀಡ್ ಮಾಡಿದಾಗ ಶುಗರ್ ಲೆವೆಲು ಏನು 350 ಇರೋದು ಅದು 150ಗೆ ಬಂದಿದೆ. ನಂದು ಇನ್ಸುಲಿನ್ ಟೋಟಲ್ 14 ಡೇಸಲ್ಲಿ 8 ಯೂನಿಟ್ಸ್ ಕಮ್ಮಿ ಮಾಡಿದ್ದಾರೆ. ಇಂಥ ಅಮೇಝಿಂಗ್ ರಿಸಲ್ಟ್ಸ್ ಅಲ್ವಾ? ಇಷ್ಟು ವರ್ಷ ತಾವು ಡಯಾಬಿಟಿಕ್ ಇದ್ದಾಗ ಡೆಫಿನೆಟ್ ಆಗಿ ಆಹಾರ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಡಾಕ್ಟರ್ ಸಲಹೆ ಇಲ್ದಂಗೆ ತಾವಾಗಿ ನನ್ನ ಶುಗರ್ ಕಡಿಮೆ ಆಗೋಯ್ತು ಅಂತ ಇನ್ಸುಲಿನ್ ಕಡಿಮೆ ಮಾಡ್ಕೊಳ್ಳೋದಾಗಲಿ ಅಥವಾ ಇವತ್ತು ನಾನು ಯಾವುದೋ ಮದುವೆಗೆ ಹೋಗ್ತಾ ಇದ್ದೀನಿ, ಇವತ್ತು ಚೆನ್ನಾಗಿ ಊಟ ಮಾಡ್ತೀನಿ ಸೊ 2 ಯೂನಿಟ್ ಇನ್ಸುಲಿನ್ ಜಾಸ್ತಿ ಮಾಡಿಕೊಂಡೆ ಅಂತ ಆ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಡಯಾಬಿಟಿಕ್ ನಿಮ್ಮ ಔಷಧಿ ಜೊತೆ ಎಸ್ಪೆಷಲಿ ಇನ್ಸುಲಿನ್ ಅಂದರೆ ಆಟಾಡಕ್ಕೆ ಹೋಗಬಾರ್ದು. ನಿಮ್ಮ ಡಾಕ್ಟರ್ ಸಲಹೆ ತಗೊಂಡೇ ಬದಲಾವಣೆಗಳು ಮಾಡಬೇಕು. ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಯಾವತ್ತೇ ನಾವು ಏನೇ ಹೆಜ್ಜೆ ಇಡಬೇಕು ಅಂದರೆ ಅದು ವೈಜ್ಞಾನಿಕವಾಗಿರಬೇಕು, ಶಾರ್ಟ್ಕಟ್ ಮೆಥಡ್ ಹುಡುಕಬಾರ್ದು. ಜೊತೆಗೆ ನಮ್ಮ ಮನೆಯಿಂದಾನೆ, ನಮ್ಮ ಅಡಿಗೆ ಮನೆಯಿಂದಾನೆ ಈ ಬದಲಾವಣೆಗಳಾದಾಗ ನಮಗೆ ಎಷ್ಟು ಒಂದು ಸ್ಟ್ರೆಂತ್ ಅಲ್ವಾ? ನಿಮ್ಮ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗೆ ಸೈಂಟಿಫಿಕ್ ಆಗಿ ವೆರಿ ಸಿಂಪಲ್ ಆಗಿ ಪ್ಲಸ್ 100% ರಿಸಲ್ಟ್ ಬರುವಂಥದ್ದು ಹುಡುಕ್ತಾ ಇದ್ರೆ ನಮ್ಮ ನಂಬರಲ್ಲಿ ಕಾಣ್ತಾ ಇದೆ ನೋಡಿ. ಸೊ ರೀಚ್ ಔಟ್ ಟು ಅಸ್, ವಿ ಆರ್ ದೇರ್ ಫಾರ್ ಯು. ಈ ಖುಷಿಯನ್ನು ಹೇಳ್ಕೊಡಕ್ಕೆ ಆಗಲ್ಲ. ನನ್ನ ಲೈಫ್ ಸ್ಟೈಲನ್ನು ನಾನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇವರು ಮಮತಾ ರವಿಕುಮಾರ್. ಇಷ್ಟೊಂದು ಸರಿ ಏನಾಗುತ್ತೆ, ನಾವು ಒಂದು 5 ವರ್ಷಕ್ಕೆ ಹಿಂದೆ ಕಂಪೇರ್ ಮಾಡಿದ್ರೆ ಎಲ್ಲೋ ನಮ್ಮ ಎನರ್ಜಿ ತುಂಬ ಕಡಿಮೆ ಆಗಿದೆ ಅನ್ಸುತ್ತೆ. ವಯಸ್ಸಾಗ್ತಾ ಇದೆಯೋ ಏನೋ, ಅದಕ್ಕೆ ನಾವು ಮುಂಚೆ ಥರ ಲವಲವಿಕೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಬಟ್ ತುಂಬ ಸರಿ ಏನಾಗಿರುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲದೆ ಇರುವಾಗ, ಫಾರ್ ಎಕ್ಸಾಂಪಲ್ ಕಾಲೇಜ್ ಟೈಮಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತೀವಿ, ಬಟ್ ವಯಸ್ಸಾಗ್ತಾ ಬರೀ ಫ್ಯಾಮಿಲಿ ಅಂತ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಕಡಿಮೆ ಆಗೋಗಿರುತ್ತೆ. ಜೊತೆಗೆ ಯಾರೇನೇ ಊಟ ಮಾಡಲಿ ಮನೇಲಿ ಅದು ಮಿಕ್ಕಿದ ಕೂಡ್ಲೇನೆ ವೇಸ್ಟ್ ಮಾಡೋದು ಬೇಡ ಅಂತ ನಾವು ತಿನ್ಬಿಡ್ತೀವಿ. ಸೊ ಈ ಥರ ಅನ್ಹೆಲ್ತಿ ಡಯಟ್ಸ್ ಇರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ನಾವೇನು ಅನ್ಕೊಂಡ್ಬಿಡ್ತೀವಿ ನಮಗೆ ವಯಸ್ಸಾಗ್ತಾ ಇದೆ, ಎನರ್ಜಿ ಇಲ್ಲ ಅಂತ. ಬಟ್ ಸರಿಯಾದ ಊಟ ಸರಿಯಾದ ಟೈಮಲ್ಲಿ ಮಾಡಿದಾಗ ಮಮತಾ ರವಿಕುಮಾರ್ ಅವ್ರು ಹೇಳ್ದಂಗೆ ಎಷ್ಟು ಆಕ್ಟಿವ್ ಆಗಿದ್ದಾರೆ. ಒಂದು ವೇಳೆ ನಿಮಗೂ ಮುಂಚೆ ಥರ ಯು ನೀಡ್ ಟು ಬಿ ಸೂಪರ್ ಡ್ಯೂಪರ್ ಆಕ್ಟಿವ್ ಅಂದರೆ ವೆರಿ ಸಿಂಪಲ್, ಆ ಜವಾಬ್ದಾರಿ ನಮಗೆ ಕೊಡಿ. ವಿ ವಿಲ್ ಗೈಡ್ ಯು ಇನ್ ಅ ಹೆಲ್ತಿ ವೇ. ಥ್ಯಾಂಕ್ ಯು ಸೋ ಮಚ್ ಮಮತಾ. ಲವ್ ಯು ಟು.